ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್ರು. ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ ಏನು ಅಂತ ಹೇಳಿದ್ರೆ, ಜಾಣ ವ್ಯಕ್ತಿ ಯಾವ ರೀತಿ ಜಾಣನಾಗಿರ್ತಾನ, ಹಾಗಾದ್ರೆ ಜಾಣ ಅಂತಕ್ಕಂಥ ಪದ ಬರಲಿಕ್ಕೆ ಏನು ಕಾರಣ, ಹಾಗಾದ್ರೆ ನಮಗೂ ಮತ್ತು ಜಾಣ ವ್ಯಕ್ತಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತಕ್ಕಂಥದ್ದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸರ್ವಜ್ಞ ಒಂದು ಕಡೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಸರ್ವರೊಳೊಂದೊಂದು ನುಡಿಗಲಿತು ಸರ್ವಜ್ಞನಾದೆ ನಾನು ಅಂತ ಹೇಳಿ. ಹಾಗಾದ್ರೆ ಸರ್ವಜ್ಞ ಅಂತಕ್ಕಂಥ ಎಲ್ಲ ಬಲ್ಲವನಿಗೆ ನಾವು ಸರ್ವಜ್ಞ ಅಂತ ಕರಿತೀವಿ. ನೋಡ್ರಿ, ನಾವು ಮಾತಾಡ್ತಿರ್ಬೇಕಾದ್ರೆ ಮತ್ತೆ ಯಾರಾದರೂ ಬಂದು ಏನಾದರೂ ನಮಗೆ ಸಜೆಷನ್ ಮಾಡೋದಾಗ್ಲಿ ಅಥವಾ ಡೈರೆಕ್ಷನ್ ಮಾಡೋದಾಗ್ಲಿ, ಏನಾದರೂ ವಿಷಯವನ್ನು ಹಂಚ್ಕೊಳ್ಳೋದಾಗ್ಲಿ, ಅಥವಾ ಅವ್ರ ಹತ್ರ ನಾವೇನಾದರೂ ವಿಷಯವನ್ನು ಕೇಳ್ತಿರ್ಬೇಕಾದ್ರೆ ನೋಡ್ರಿ ಈ ವ್ಯಕ್ತಿಗೆಲ್ಲ ಗೊತ್ತು, ಹಾಗಾದ್ರೆ ಈ ವ್ಯಕ್ತಿ ಸರ್ವಜ್ಞ ಇದ್ದ ಹಾಗೆ ಅಂತ ಹೇಳ್ತೇವೆ ನಾವು. ಹಾಗಾದ್ರೆ ಸರ್ವಜ್ಞ ಅಂತಕ್ಕಂಥ ವ್ಯಕ್ತಿ ಸರ್ವಜ್ಞ ಹೇಗಾದ, ಜ್ಞಾನಿ ಹೇಗಾದ ಅಂತ ಹೇಳಿದ್ರೆ, ಸರ್ವರಲ್ಲಿ ಒಂದೊಂದು ನುಡಿ ಕಲಿತು. ನೋಡ್ರಿ, ಪ್ರತಿಯೊಬ್ಬರ ಹತ್ರನೂ ಸಹಿತ ಏನು ಮಾಡ್ತಿದ್ರು ಅವರು ಅಂತಂದ್ರೆ, ಇಲ್ಲಿ ಒಂದೊಂದು ನುಡಿಗಳನ್ನು ಕಲ್ಕೋತ ಏನಾಗಿದ್ರು ಅಂತಂದ್ರೆ ಜ್ಞಾನದ ಪರ್ವತವನ್ನ ಏರಿದ್ರು. ಹಾಗಾದ್ರೆ ಜ್ಞಾನದ ಪರ್ವತವನ್ನ ಏರಿ ಏನು ಮಾಡಿದ್ರು ಅವರು, ಜ್ಞಾನಿಗಳಾದ್ರು ಅಂತ ಹೇಳ್ತೇವೆ. ಹಂಗನ ಏನಾಗ್ತೈತಿ ಅಂತ ಹೇಳಿದ್ರೆ, ನಮ್ಮ ಒಂದು ಈ ಸಮಾಜದಲ್ಲಿ ನಾವು ಸಹಿತ ಎಲ್ಲ ವಿಷಯ ನಮಗೆ ಗೊತ್ತು ಅಂತಕ್ಕಂಥದನ್ನ ಬೇರೆಯವ್ರ ಹತ್ರ ಎಕ್ಸ್ಪ್ರೆಸ್ ಮಾಡೋ ಬದಲು ಏನಾಗ್ತೈತಿ ಅಂತ ಹೇಳಿದ್ರೆ, ಗೊತ್ತಿಲ್ಲತಕ್ಕಂಥ ವಿಷಯವನ್ನು ಗೊತ್ತಿಲ್ಲ ಅಂತ ಹೇಳೋದು ಬಹಳ ಮುಖ್ಯ ಆಗಿರ್ತೈತಿ. ಯಾಕಂತಂದ್ರೆ ಒಂದು ವಿಷಯವನ್ನು ನಾವು ಸಂಪೂರ್ಣವಾಗಿ ತಿಳಿದ ಮೇಲೆ ಏನು ಮಾಡಬೇಕು, ಅದ್ರ ಬಗ್ಗೆ ಮಾತಾಡಬೇಕಾಗ್ತೈತಿ. ಸೊ ವಿಷಯ ತಿಳಿದೇನೆ ನಾವು ಮಾತಾಡಲಿಕ್ಕೆ ಹೋಗಬಾರ್ದು. ಯಾಕಂತ ಹೇಳಿದ್ರೆ ಆ ವಿಷಯದ ಒಂದು ಸಂಪೂರ್ಣ ಮಾಹಿತಿ ಬೇರೆಯವ್ರಿಗೂ ಸಹಿತ ತಪ್ಪು ರವಾನೆ ಆಗುವಂಥದ್ದನ್ನು ನಾವು ನೋಡೋದನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಕಂಡುಕೋತೇವೆ. ಸೊ ಅದಕ್ಕಾಗಿ ನಮ್ಮ ಒಂದು ಸುತ್ತಮುತ್ತಲಿರ್ತಕ್ಕಂತಹ ಒಳ್ಳೆ ಜನರು ಮೀನ್ಸ್ ಜ್ಞಾನಿಗಳ ಜೊತೆಗೆ ನಾವೇನಾಗಿರ್ಬೇಕು ಅಂತ ಹೇಳಿದ್ರೆ, ಅವರಲ್ಲಿರ್ತಕ್ಕಂತಹ ಒಳ್ಳೆ ಗುಣಗಳನ್ನು ಕಲೀಲಿಕ್ಕೆ ಏನು ಮಾಡಬಾರ್ದು, ಇಲ್ಲಿ ಮುಜುಗರವನ್ನು ಪಡ್ಕೊಳ್ಬಾರ್ದು. ನೋಡ್ರಿ, ಪ್ರತಿಯೊಬ್ಬರು ಸಹಿತ ಹುಟ್ಟಿನಿಂದ ಸಾಯೋವರೆಗೂ ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ಕಲಿಕೆಯನ್ನು ಮುಂದುವರ್ಸ್ಕೊಂತನ ಹೋಗಿರ್ತಾರೆ. ಎಲ್ಲರೂ ಲರ್ನರೇ. ನೋಡ್ರಿ, ಕೇವಲ ಸ್ಕೂಲಲ್ಲೇ ಹೋಗಿ 4 ಗೋಡೆಗಳ ಮಧ್ಯೆ ಓದ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಲರ್ನರ್ಸ್ ಅಲ್ಲ, ಅಂದ್ರೆ ವಿದ್ಯಾರ್ಥಿಗಳಲ್ಲ. ಪ್ರತಿಯೊಬ್ಬರು ಸಹಿತ ಪ್ರತಿದಿನವೂ ಸಹಿತ ಏನಾಗಿರ್ತೇವೆ, ನಾವು ವಿದ್ಯಾರ್ಥಿಗಳಾಗಿರ್ತೇವೆ. ಯಾಕಂದ್ರೆ ಪ್ರತಿ ದಿನಾನೂ ಸಹಿತ ಪ್ರತಿ ಕ್ಷಣವೂ ಸಹಿತ ಹೊಸ ಹೊಸ ವಿಷಯಗಳನ್ನು ತಿಳ್ಕೊತಾ ಇರ್ತೀವಿ, ಬೇರೆಯವ್ರ ಜೊತೆ ಕೇಳ್ತಾ ಇರ್ತೇವೆ. ಸೊ ಹೀಗೆ ಏನು ಮಾಡ್ತೇವೆ ಅಂದರೆ ವಿಷಯಗಳನ್ನು ತಿಳ್ಕೊಂಡು ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾ ಇದ್ದೀವಿ. ಹಾಗಾದ್ರೆ ಜಾಣರನ್ನು ನಾವು ಹೇಗೆ ಜಾಣರಾದ್ವಿ ಅಂತ ಕೇಳಿದಾಗ ಇದೇ ರೀತಿ ಉತ್ತರ ಸಿಗ್ತದೆ. ಯಾಕಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಜಾಣನಾಗಬೇಕು ಅಂತ ಹೇಳಿದ್ರೆ ಸಾಕಷ್ಟು ಏನು ಮಾಡಿರ್ತಾನೆ, ಅವನು ಪ್ರಶ್ನೆಗಳನ್ನು ಹಾಕಿ ಉತ್ತರವನ್ನು ಪಡ್ಕೊಂಡಿರ್ತಾನೆ. ಸೊ ಹಾಗಾಗಿ ಏನಾಗಿರ್ತಾನೆ, ಅವನು ಜಾಣ ವ್ಯಕ್ತಿ ಆಗಿರ್ತಾನೆ. ನೋಡ್ರಿ, ಯಾವ ವ್ಯಕ್ತಿ ಪ್ರಶ್ನೆಯನ್ನು ಹಾಕೋದ್ರ ಮೂಲಕ ಉತ್ತರವನ್ನು ಪಡ್ಕೋತಾನೋ, ಮಾಹಿತಿಯನ್ನು ಪಡ್ಕೋತಾನೋ, ಅಂತಹ ವ್ಯಕ್ತಿ ಏನಾಗ್ತಾನೆ ಅಂದರೆ ಜ್ಞಾನದ ಉತ್ತುಂಗಕ್ಕೆ ಏರಿ ಹೋಗ್ತಾನೆ. ನೋಡ್ರಿ, ಶಾಲೆಯಲ್ಲಿ ಅಷ್ಟೇ ನೀವು ಮಕ್ಕಳನ್ನು ಗಮನಿಸಿರ್ಬೋದು. ಆಸ್ ಎ ಟೀಚರ್ ಆಗಿ ನಾನೇನು ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ಒಂದು ಶಾಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ಟೆಸ್ಟ್ ಮಾಡ್ತಿರ್ಬೇಕಾದ್ರೆ ಅಥವಾ ಕ್ಲಾಸಲ್ಲಿ ಲೆಸನ್ ಮಾಡ್ತಿರ್ಬೇಕಾದ್ರೆ ಯಾವ ಒಬ್ಬ ವಿದ್ಯಾರ್ಥಿ ಎದ್ದ ತಕ್ಷಣ ವಿಷಯ ತಿಳಿದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ತನಗೆ ಯಾವುದೋ ವಿಷಯವನ್ನು ಕೇಳಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಭಯ ಅಂತಕ್ಕಂಥದ್ದನ್ನು ಇಟ್ಕೊಳ್ಳದೆ ಎದ್ದು ಏನು ಮಾಡ್ತಾಯಿದ್ರು ಅಂತಂದ್ರೆ, ಈ ಒಂದು ತರಗತಿಯಲ್ಲಿ ಪ್ರಶ್ನೆಗಳನ್ನು ಹಾಕ್ತಾಯಿದ್ರು. ಅಂಥ ವಿದ್ಯಾರ್ಥಿಗಳನ್ನು ನಾವು ಫೈಂಡ್ ಔಟ್ ಮಾಡ್ತಾ ಇದ್ವಿ, ಹೀ ಈಸ್ ಟ್ಯಾಲೆಂಟೆಡ್ ಗಾಯ್ ಅಂತೇಳಿ. ಸೊ ಹಾಗಾಗಿ ಯಾವ ವ್ಯಕ್ತಿ, ಯಾವ ವಿದ್ಯಾರ್ಥಿ ಈ ಪ್ರಶ್ನೆಗಳನ್ನು ಹಾಕೋದ್ರ ಮೂಲಕ ವಿಷಯವನ್ನು ಕೆದಕಿ ತೆಗೆದು ಅದನ್ನು ತನ್ನ ಒಂದು ಜ್ಞಾನಕ್ಕೆ ಬಳಸ್ಕೊತಾನೆ, ಅಂಥವ್ರನ್ನು ನಾವೇನಂತೀವಿ, ಜಾಣರು ಅಂತ ಹೇಳ್ತೇವೆ. ಹಾಗಾದರೆ ಜಾಣರಾಗೋದು ಇದೇ ರೀತಿ. ಅದಕ್ಕಾಗಿ ನೀವು ಸಹಿತ ಏನಾದರೂ ಗೊತ್ತಿರದೇ ಇರ್ತಕ್ಕಂಥ ವಿಷಯವನ್ನು ಬುದ್ಧಿವಂತ ವ್ಯಕ್ತಿಗಳ ಜೊತೆ ಹಂಚ್ಕೊಳ್ಳೋದು ಬಹಳ ಒಳ್ಳೆಯದು. ಯಾಕಂತಂದ್ರೆ ಇಲ್ಲಿ ಬುದ್ಧಿ ಇಲ್ಲದವರ ಜೊತೆ ಗುದ್ದಾಡುವುದಕ್ಕಿಂತ ಬುದ್ಧಿ ಇದ್ದವರ ಜೊತೆ ಗುದ್ದಾಡುವುದು ಲೇಸು ಅಂತ ಹೇಳ್ತೇವೆ. ಯಾಕೆ ಲೇಸು ಅಂತ ಹೇಳಿದ್ರೆ, ಅವರಿಂದ ನಾವೇನು ಮಾಡ್ತೀವಿ, 4 ಒಳ್ಳೆಯ ಸಂದೇಶಗಳನ್ನು, ಉಪದೇಶಗಳನ್ನು ಅಥವಾ ಮಾಹಿತಿಗಳನ್ನು ಪಡ್ಕೊಂಡು ಏನು ಮಾಡ್ತೀವಿ, ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಹಾಯಕ ಆಗ್ತೈತಿ. ಸೊ ಅದಕ್ಕಾಗಿ ಜ್ಞಾನವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಕೇವಲ ಜ್ಞಾನವನ್ನು ಪಡ್ಕೊಂಡು ಹುಟ್ಟಿನಿಂದ ಬಂದಿರೋದಿಲ್ಲ, ಅವರು ಸಹಿತ ಪ್ರತಿಯೊಬ್ಬರಲ್ಲೂ ಒಂದೊಂದು ವಿಷಯಗಳನ್ನು ಕಲಿತು ಏನು ಮಾಡಿರ್ತಾರೆ, ಜ್ಞಾನವನ್ನು ಇಲ್ಲಿ ಹೊತ್ಕೊಂಡಿರ್ತಾರ ಅಂತಕ್ಕಂಥದ್ದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೇನೆ. ಅದಕ್ಕಾಗಿ ಏನು ಮಾಡ್ರಿ ಅಂತಂದ್ರೆ, ಗೊತ್ತಿಲ್ಲದಿರ್ತಕ್ಕಂಥ ವಿಷಯವನ್ನು ಕೇಳಲಿಕ್ಕೆ ಹಿಂಜರಿಕೆ ಬೇಡ. ಎಲ್ಲ ವಿಷಯಗಳನ್ನು ಸಹಿತ ನಾವು ತಿಳ್ಕೊಂಡು ಹುಟ್ಟಿರೋದಿಲ್ಲ. ಅದಕ್ಕಾಗಿ ಗೊತ್ತಿರದೇ ಇರ್ತಕ್ಕಂಥ ವಿಷಯವನ್ನು ಬೇರೆಯವ್ರ ಜೊತೆ ತಿಳ್ಕೊಳೋದು ಏನು ಮಹಾ ಅಪರಾಧನೂ ಅಲ್ಲ. ಅದಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಬ್ಬ ಒಳ್ಳೆಯ ವ್ಯಕ್ತಿ, ಜಾಣ ವ್ಯಕ್ತಿ ಆಗಬೇಕು ನಾವು ಅಂದ್ಕೊಂಡಿದ್ರೆ ಏನು ಮಾಡಬೇಕು ಅಂತಂದ್ರೆ, ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ನಾವು ಪಡ್ಕೊಳ್ಬೇಕಾಗ್ತದೆ. ಮಾಹಿತಿಯನ್ನು ಕಲೆ ಹಾಕಿ ಅದ್ರ ಜೊತೆಗೆ ನಾವು ಸಹಿತ ಮಾಹಿತಿಯನ್ನು ತಿಳ್ಕೊಂಡು ಆ ಮಾಹಿತಿಯನ್ನು ನಾವು ಬೇರೆಯವರಿಗೆ ಶೇರ್ ಮಾಡಿದಾಗ, ಹಂಚ್ಕೊಂಡಾಗ ಏನಾಗ್ತದೆ ಅಂತಂದ್ರೆ, ನಮ್ಮ ಜ್ಞಾನದ ಮಟ್ಟ ಏನಾಗ್ತೈತಿ, ಸಾಕಷ್ಟು ಹೆಚ್ಚಿಗೆ ಆಗ್ತೈತಿ. ಈ ರೀತಿ ನಾವು ಸಹಿತ ಜಾಣರಾಗಲಿಕ್ಕೆ ಸಾಧ್ಯ ಆಗ್ತೈತಿ. ಸೊ ಎಲ್ಲರೂ ಏನು ಮಾಡಿರಿ, ಯಾವುದೇ ಮುಜುಗರವಿಲ್ಲದೆ ಒಳ್ಳೆಯ ವ್ಯಕ್ತಿಗಳ ಜೊತೆಗೆ, ಬುದ್ಧಿವಂತ ವ್ಯಕ್ತಿಗಳ ಜೊತೆಗೆ ಏನು ಮಾಡಿರಿ, ಸಂಚಾರವನ್ನು ಮಾಡಿರಿ, ಸಹವಾಸವನ್ನು ಮಾಡಿರಿ, ಅವರಿಂದ ಸಲಹೆಗಳನ್ನು ಪಡೆದುಕೊಳ್ಳ್ರಿ, ನಿಮ್ಮ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳ್ರಿ, ವಿಷಯಗಳನ್ನು ತಿಳ್ಕೊಂಡು ನೀವು ಸಹಿತ
ಆ ಒಂದು ಜ್ಞಾನದ ಉತ್ತುಂಗವನ್ನು ಮುಟ್ರಿ ಅಂತ ಹೇಳ್ತಾ ಮತ್ತೊಂದು ಏನಪ್ಪ ಅಂತಂದ್ರೆ ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.